ಈಗ ಸಾವು ಇನ್ನೇನು ಸಂಭವಿಸ್ತಿದೆ ಒಬ್ಬ ಮನುಷ್ಯನಿಗೆ ಅನ್ನುವಾಗ ಏನು ಸೂಚನೆಗಳು ಗೊತ್ತಾಗತ್ತೆ ಅವರಿಗೆ ಅಂತ? ಪ್ರಕೃತಿಯಲ್ಲಿ ಮಳೆ ಬರುವ ಮುನ್ನ, ಹ್ಮ್. ಭೂಕಂಪದ ಮುನ್ನ, ಸುನಾಮಿಯ ಮುನ್ನ ಒಂದಷ್ಟು ಪ್ರಾಕೃತಿಕ ಬದಲಾವಣೆಗಳು ಜನರ ಅರಿವಿಗೆ ಬರ್ತದೆ ಹ್ಮ್. ಅಲ್ವಾ? ಇವರೇ ಹೇಳ್ತಿರ್ತಾರೆ, ಓ ಇವತ್ತು ಮಳೆ ಬರುವ ಹಾಗಿದೆ ಅಂತ. ಇನ್ನೂ ಮಳೆ ಬಂದಿಲ್ಲ. ಹಾಗೆ ನಮ್ಮ ದೇಹದಲ್ಲಿಯೂ ಕೂಡ ಫಿಸಿಯೋಲಾಜಿಕಲ್, ನ್ಯೂರೋಲಾಜಿಕಲ್, ಸೈಕಲಾಜಿಕಲ್ ಒಂದು ವೇರಿಯೇಷನ್ಸ್ ಆಗತ್ತೆ. ಅದು ಸೂಚನೆಗಳು ಅಂತ ಹೇಳ್ತೀನಿ. ಅವನಿಗೆ ಅನಿಸ್ತದೆ ನಾನು ಇನ್ನೂ ಹೆಚ್ಚು ದಿವಸ ಉಳಿಯೋದಿಲ್ಲ ಅಂತ. ಕೆಲವು ಸಾರಿ ಅವನಿಗೆ ಗೊತ್ತಿಲ್ಲದೆ ಅವನಲ್ಲಿ ಒಂದಷ್ಟು ಅಬ್ನಾರ್ಮಲ್ ಬಿಹೇವಿಯರ್ ಶುರುವಾಗತ್ತೆ. ಇದ್ದಕ್ಕಿದ್ದಾಗೆ ಅವನು ಕಡು ಲೋಭಿಯಾಗಿದ್ದವನು ಧಾರಾಳವಾಗಿ ದಾನ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ಬಿಡ್ತಾನೆ. ಅದರ ಸೂಚನೆ, ಅದು ಒಂದು ಸೂಚನೆ. ಅದು ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ಕೂಡ ಅವರು ಕೊನೆಗಾಲದಲ್ಲಿ ಬಹಳಷ್ಟು ಅಗೋಚರವಾಗಿ ಯಾರು ಗೊತ್ತಿಲ್ಲದಾಗೆ ದಾನ ಧರ್ಮಗಳನ್ನ ಮಾಡಕ್ಕೆ ಶುರು ಮಾಡಿದ್ರು. ಅವರೆಲ್ಲಿ ಹೇಳ್ಕೊಳ್ಳಿಲ್ಲ. ಇದು ಯಾಕೆ ಆಯಿತು ಅಂತ ಇವಾಗ ನೋಡಿದ್ರೆ ಇದು ಒಂದು ಪೂರ್ವ ಸೂಚನೆ ಇರ್ಬೋದು ಅಂತ ನಾನಾದರೂ ಭಾವಿಸ್ತೇನೆ. ನಾನು ಹೇಳಿದ್ದು ಒಂದು ಎಕ್ಸಾಂಪಲ್. ಎಲ್ಲರಲ್ಲಿ ಅದೇ ಆಗಿರ್ಬೋದು, ಇಲ್ಲ ಅಂತಿಲ್ಲ. ಇನ್ನು ಕೆಲವರು ಅವರ ಸ್ವಭಾವಗಳಲ್ಲಿ ಅವನು ಅಲ್ಲಿವರೆಗೂ ತುಂಬ ಕರುಣಾಮಯಿ, ಅವನು ತುಂಬ ಲೋಭಿ ಆಗ್ಬೋದು, ಪಾಪಿ ಆಗ್ಬೋದು, ಕ್ರೂರಿ ಆಗ್ಬೋದು. ಓಕೆ, ಅವನ ವರ್ತನೆ ಪ್ರವರ್ತನೆಗಳಲ್ಲಿ ಬದಲಾವಣೆ ಆಗ್ತದೆ. ಮತ್ತು ಅವನಿಗೆ ಅನಿಸುತ್ತೆ ಎಷ್ಟೋ ಸಾರಿ 6 ತಿಂಗಳ ಮುಂಚೆನೇ ಕೆಲವರು ಹೇಳಿದ್ದವರು ಇದ್ದಾರೆ, ನಾನು ಕಾಯ ಇಂಥ ಸಮಯದಲ್ಲಿ ಬಿಡ್ತೀನಿ ಅಂತ. ಈಗ ಭೀಷ್ಮನಿಗೆ ನಾನು 6 ತಿಂಗಳ ನಂತರನೇ ಬಿಡ್ತೀನಿ ಅಂತ ಅವನು ಮೊದಲೇ ಗೊತ್ತಾಯ್ತಲ್ಲ. ಹಾಗೆ ಪೂರ್ವ ಸೂಚನೆಗಳು, ಸಾವಿನ ಪೂರ್ವ ಸೂಚನೆಗಳು ಒಂದಿಲ್ಲ ಒಂದು ರೂಪದಲ್ಲಿ ಆ ಸಿಂಪ್ಟಮ್ಸ್, ಸೌಜ್ಞೆ ಅಂತ ಹೇಳ್ತೀವಿ ನಾವು, ಅದರ ಮೂಲಕ ನಾವು ತಿಳ್ಕೋಬಹುದು. ಆ ಸಮಯಕ್ಕೆ ಮುಂಚೆ, ಸ್ವಲ್ಪ ಸಮಯಕ್ಕೆ ಮುಂಚೆ ಗೊತ್ತಾಗತ್ತೆ ಅದು? ಕೆಲವರಿಗೆ ಮುಂಚೆನೆ, ಕೆಲವರು ಸ್ವಲ್ಪ ಸಮಯದ ಮುಂಚೆ, 1 ತಾಸಿನ ಮುಂಚೆ, ಅರ್ಧ ದಿನದ ಮುಂದೆ. ಕೆಲವರು ಹೇಳ್ತಾರೆ ನಾನು ಸಂಜೆ 4 ಗಂಟೆಗೆ ಕಾಯ ಬಿಡ್ತಾ ಇದ್ದೀನಿ ಅಂತ. ಹೇಳಿದವ್ರು ನಾನು ನೋಡಿದ್ದೀನಿ ಎಷ್ಟೋ ಜನ ಹಾಗೆ ಬಿಡ್ತಾರೆ. ಅವರು ಅಪರೂಪಕ್ಕೆ ಗಂಡ ಬಿಟ್ಟಂತ ಶರೀರ ಬಿಟ್ಟರೆ ಹೆಂಡ್ತಿನೂ ಸ್ವಲ್ಪ ಸಮಯಕ್ಕೆ ಬಿಡ್ತಾರೆ. ಯಾರು ಗಂಡ ದೇಹ ಬಿಟ್ಟ ಮೇಲೆ ಹೆಂಡ್ತಿನೂ ಸ್ವಲ್ಪ ಸಮಯಕ್ಕೆ ದೇಹ ಬಿಡ್ತಾರೋ ಅದನ್ನ ಸೋಲ್ಮೇಟ್ಸ್ ಅಂತ ಹೇಳ್ತೀವಿ. ಆ ದೇಹದಲ್ಲಿ ಆ ಜೀವ ಬದುಕಿರ್ಲಿಕ್ಕೆ ಇಷ್ಟಪಡೋದಿಲ್ಲ, ಅದು ಕೂಡ ಅಗಲುತ್ತೆ ಅದು. ಈಗ ಅನ್ಯಾಚುರಲ್ ಡೆತ್ ಆಗುತ್ತಲ್ಲ, ಅಂಥ ಆತ್ಮಗಳು ಏನಾಗತ್ವೆ ನೋಡಿ? ಯಾವುದೇ ಒಂದು ಜನ್ಮ ಪ್ರಾಪ್ತಿ ಆಗಬೇಕಾದ್ರೆ ನಮ್ಮ ಮೆಮರೀಸ್ ಎಲ್ಲ ನಮ್ಮಲ್ಲಿ ಒಂದು ಕಾಸಲ್ ಬಾಡಿ ಅಂತ ಇದೆ. ಫಸ್ಟು 7 ಶರೀರಗಳಿದೆ. ಇದು ಭೌತಿಕ ಶರೀರ, ಇದರ ನಂತರ ಪ್ರಾಣಮಯ ಶರೀರ, ಅದರ ನಂತರ ನೆನಪುಗಳ ಶರೀರ, ಅದರ ನಂತರ ಭಾವನೆಗಳ ಶರೀರ, ಅದರ ನಂತರ ಕಾರ್ಮಿಕ ಶರೀರ, ಕರ್ಮ ಶರೀರ. ಈ ಎಲ್ಲ ಲೈಫ್ ಟೈಮ್ ಕರ್ಮಗಳೆಲ್ಲ ಅಲ್ಲಿ ಸ್ಟೋರ್ ಆಗಿರ್ತವೆ. ಅದನ್ನು ಕಾಸಲ್ ಬಾಡಿ ಅಂತ ಹೇಳ್ತೀವಿ. ಅದರ ನಂತರ ಆಸ್ಟ್ರಲ್ ಬಾಡಿ, ಅದರ ನಂತರ ಸೋಲ್ ಬಾಡಿ ಇರೋದು. ಸಪ್ತ ಶರೀರ, ಸಪ್ತ ನೇತ್ರಗಳು, ಸಪ್ತ ಧಾತುಗಳು, ಸಪ್ತವರ್ಣಗಳು, ಸಪ್ತ ಮಂತ್ರಗಳು, ಸಪ್ತವಾರಗಳು, ಇದೆಲ್ಲ ಇದೆ. ಈ ಕಾಸಲ್ ಬಾಡಿಗೆ ಫಿಸಿಕಲ್ ಮೆಮರೀಸ್ ಎಲ್ಲ ಟ್ರಾನ್ಸ್ಫರ್ ಆಗೋದಕ್ಕೆ ಅಟ್ಲೀಸ್ಟ್ ಒಂದು 5 to 10 ಮಿನಿಟ್ಸ್ ಬೇಕು. ಈಗ ಲೆಟ್ಸ್ ಅವನು ಯಾರೋ ಕತ್ತಿ ತೊಗೊಂಡು ಬಂದ್ಬಿಟ್ಟು ಇವನ್ನ ಕಡ್ದು ಬಿಡ್ತಾನೆ, ಆವಾಗ ರುಂಡ ಮುಂಡ ಸಪ್ರೇಟ್ ಆಗತ್ತೆ. ಈ ಮೆಮರೀಸು ಕಾಸಲ್ ಬಾಡಿಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಅದು ಅಪೂರ್ಣ ಆಗ್ತದೆ. ಸೊ ಈ ಆತ್ಮಹತ್ಯೆ ಮಾಡ್ಕೊಂಡೋಗು ಅಥವಾ ಬೆಂಕಿ ಹಚ್ಕೊಂಡು ಸತ್ತಾಗಲು, ವಿಷ ತಗೊಂಡಾಗಲು ಆ ಮೆಮರೀಸ್ ಎಲ್ಲ ಕಾಸಲ್ ಬಾಡಿಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಟೈಮ್ ಇಲ್ಲ. ಹಾಗಾಗಿ ಅದು ಅಪೂರ್ಣ ಆಗಿ ಅದು ಪ್ರೇತ ಅಂತ ಹೇಳ್ತೀವಿ ನಾವು. ಪ್ರೇತ ಅಂದರೆ ಇನ್ಕಂಪ್ಲೀಟೆಡ್ ಸೋಲ್ ಎನರ್ಜಿ. ಶ್ವೇತ ಅಂತಂದರೆ ದ ಕಂಪ್ಲೀಟೆಡ್ ಸೋಲ್ ಎನರ್ಜಿ ಬಾಡಿ. ಅದಕ್ಕೆ ಲೀಪಿಂಗ್ ಪವರ್ ಬರುತ್ತೆ, ಇದಕ್ಕೆ ಲೀಪಿಂಗ್ ಪವರ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಜಟಾಯು ಅಂತ ಹೇಳ್ತೀವಿ ನಾವು, ಸಿಂಗಲ್ ವಿಂಗ್ ಬರ್ಡ್ ಅಂತ ಹೇಳ್ತೀವಿ, ಒಂದು ರೆಕ್ಕೆಯ ಪಕ್ಷಿ. ಅದು ಹಾರಕ್ಕಾಗತ್ತಾ? ಇಲ್ಲ. ಹಾಗಾಗಿ ಉಪಪ್ರಾಣಗಳು ಬೇರೆ ಆದವು, ಮುಖ್ಯ ಪ್ರಾಣಗಳು ಬೇರೆ ಆದವು. ಎಲ್ಲೆಲ್ಲಿ ಉಪಪ್ರಾಣಗಳು ಸಪ್ರೇಟ್ ಆದವೋ, ಮುಖ್ಯ ಪ್ರಾಣಗಳು ಸಪ್ರೇಟ್ ಆದವೋ, ಅಲ್ಲೆಲ್ಲ ಅದು ಅಪಮೃತ್ಯು ಆಗ್ತದೆ. ಒಟ್ಟು ದಶಪ್ರಾಣಗಳು ಈ ದೇಹದಿಂದ ಅನುಕ್ರಮವಾಗಿ ವಿಸರ್ಜನೆ ಆದರೆ ಅದು ಸಹಜ ಸಾವು. ಒಳಗಡೆ 5 ಉಳಿದು ಇನ್ನು ಹೊರಗಡೆ 5 ಹೋಗಿದೆ ಅಂತಂದ್ರೆ ದೊಡ್ಡ ಪ್ರಾಣ ಹೋಯ್ತು ಅಂತ ಹೇಳೋಣ ನಾವು. ಪ್ರಾಣೋಪಾನ ವ್ಯಾನೋದಾನ ಸಮಾನ. ಇನ್ನು ಉಳಿದಿದ್ವ್ಯಾವು ನಾಗ, ಕೂರ್ಮ, ದೇವದತ್ತ, ಕರಕರ, ಧನಂಜಯ, ಇವು ಹಂಗೆ ಉಳಿದ್ರೆ ಅದು ಇನ್ಕಂಪ್ಲೀಟ್ ಆಗುತ್ತೆ.